ಟೈಮ್ ಕೊಟ್ಟಾರ ಮಾಡ್ರಿ, ಟೈಮ್ ಅದ ಸರಿಯಾಗಿ ಮಾಡ್ರಿ, ನಾ ತಿಳಿಸ್ತನು. ಇವೆಲ್ಲ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್, ವಿಚಾರ ಶಕ್ತಿಯ ಲೆಕ್ಕಗಳು, ವ್ಯವಹಾರಿಕ ಲೆಕ್ಕಗಳು ಮೆಂಟಲ್ ಎಬಿಲಿಟಿ ಒಳಗೆ ಬರ್ತದೆ. ಮಾಡ್ರಿ, ನಾ ತಿಳಿಸ್ತನು. ವಿಡಿಯೋ ಆನ್ ಮಾಡಿ. ಈ ಪ್ರಶ್ನೆ ಏನದ ಅಂದ್ರೆ ಇವಕ್ಕೆ ಸೂತ್ರ ಇರೋದಿಲ್ಲ. ಮೆಂಟಲ್ ಎಬಿಲಿಟಿ ಅಂದ್ರೆ ನಿಮ್ಮಲ್ಲೇ ವಿಚಾರ ಶಕ್ತಿ ಅದನ್ನು ಇಲ್ಲೋ ಅಂತ ಚೆಕ್ ಮಾಡ್ತದ ಅದು. ಅಂಥ ಒಂದು ನವೋದಯದಾಗ ಒಂದು ಕನಿಷ್ಠ ಏನಿಲ್ಲ ಅಂದ್ರೆ 3ರಿಂದ 4 ಗಣಿತಗಳು ಬಿದ್ದಿರ್ತಾವೆ. ಅವತ್ತು ಯಾರು ಮಾಡ್ತೀರಿ ನೀವು ನವೋದಯ ವಿನ್. 95 ಜನರಲ್ ಮ್ಯಾರಿಡ್ 96 ಬಿದ್ದರೆ ಸೆಲೆಕ್ಟ್ ಆಗಿರ್ತೀರಿ. 5 ಏನಿರ್ತಾವಲ್ಲ ನಿಮಗೆ ಅವು ಗಣಿತಗಳು ಮೆಂಟಲ್ ಎಬಿಲಿಟಿ ಗಣಿತ ಇರ್ತಾವ. ವಿಚಾರ ಮಾಡುವಂಥ ಶಕ್ತಿ ಆ ವಿದ್ಯಾರ್ಥಿಯಲ್ಲಿ ಅದನ್ನು ಎಲ್ಲೋ ಚೆಕ್ ಮಾಡಿ ನವೋದಯ ತಗೋತದ ನಿಮ್ಮನ್ನ. ನವೋದಯದಾಗ ಮೆಂಟಲ್ ಎಬಿಲಿಟಿ ಚೆಕ್ ಆಗಿ ನಿಮ್ಮನ್ನು ತಗೋತಾರೆ. ಇದು ವಿಚಾರ ಮಾಡಿ ಮಾಡತಕ್ಕಂಥ ಲೆಕ್ಕದು. ನೋಡ್ರಿ, ನಾನು ಲಕ್ಷ ಕೊಟ್ಟ ಒಬ್ಬ ವ್ಯಕ್ತಿಯು ತಾನು ಮಾಡುವ ಕೆಲಸಕ್ಕೆ ಪ್ರತಿ ಗಂಟೆಗೆ 15 ರೂಪಾಯಿ ಸಂಪಾದಿಸುತ್ತಾನೆ. 1 ಗಂಟೆಗೆ ಎಷ್ಟು? 15 ರೂಪಾಯಿ ಸಂಪಾದಿಸುತ್ತಾನೆ. ಆ ವ್ಯಕ್ತಿಯು ದಿನಕ್ಕೆ 8 ಗಂಟೆಗಳಂತೆ 5 ದಿನಗಳ ಕಾಲ ದುಡಿದರೆ ಅವನ ಒಟ್ಟು ಆದಾಯ ಎಷ್ಟು ಅಂತ ಕೇಳ್ತಾನೆ. ಮೊದಲು 1 ದಿನದ ನೀವು ತಕ್ಕೋಬೇಕು. ಮೊದಲು ಒಂದು ದಿನದ ಆದಾಯ ಬರೋಬ್ಬರಿ 1 ಗಂಟೆಗೆ ಎಷ್ಟು ಅದ ನೋಡ್ರಿ? 15 ರೂಪಾಯಿ. 1 ದಿವಸಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಾನೆ ನಾವು? 8 ಗಂಟೆ. 1 ಗಂಟೆಗೆ 15 ರೂಪಾಯಿ ಆದ್ರೆ 8 ಗಂಟೆಗೆ ಎಷ್ಟು ಆಗ್ತದ? 120 ರೂಪಾಯಿ ಆಗ್ತದ. ನೋಡಿ, ಇಷ್ಟೇ. 1 ದಿವಸದ ಆದಾಯ ನೀವು ತಕ್ಕೊಂಡ್ರಿ ಅಂದ್ರೆ ಅವ 2 ದಿವಸ ಕೆಲಸ ಮಾಡ್ತಾನ. ನೋಡ್ರಿ, ಅದನ್ನೇ ವಿಚಾರ ಮಾಡ್ರಿ. 5 ದಿನಗಳ ಕಾಲ ದುಡಿದರೆ 5 ದಿನದ ಆದಾಯ ಬರೋಬ್ಬರಿ 5 ದಿನದ ಆದಾಯ ಬರೋಬ್ಬರಿ 1 ದಿವಸಕ್ಕೆ 120 ರೂಪಾಯಿ ಗಳಿಸ್ತಾನ ಆದಾಯದ. 5 ದಿವಸಕ್ಕೆ ಅವ ಎಷ್ಟು ಗಳಿಸ್ತಾನ ಆದಾಯ ಅಂದ್ರೆ 600 ರೂಪಾಯಿ. ಉತ್ತರ ಆನ್ಸರ್ 600 ರೂಪಾಯಿ. ಇಷ್ಟೇ. ವಿಚಾರ ಮಾಡಿ ಮಾಡಲಾಕಿರ್ತಾವ. ನೀವು ಇದನ್ನು ತಿಳ್ಕೊಂಡು ಮಾಡಬೇಕಿಂತ ಗಣಿತಗಳನ್ನು. ಅದಕ್ಕೆ ಥಿಂಕಿಂಗ್ ಪವರ್ ಲೆಕ್ಕಗಳನ್ನು ಕೇಳ್ತಿರ್ತಾನ. ಉತ್ತರ ಸಂಖ್ಯೆ ಡಿ. ಮತ್ತೆ ನಿಮಗೆ ಬರಲಿಲ್ಲ, ತಿಳಿಲಿಲ್ಲ ಅಂದ್ರೆ ನಿಮ್ಮ ಕೈಗೆ ಇರ್ತದೆ ವಿಡಿಯೋ, ಮತ್ತೆ ರಿಪ್ಲೈ ಮಾಡ್ರಿ. ಈ ಗಣಿತಗಳು ಫಾಸ್ಟ್ ತಿಳಿಸ್ಲಿಕ್ಕೆ. ಯಾಕಂದ್ರೆ ಹಿಂದೆ ನಿಮಗೆ ಒಂದು 20 ಕ್ವಶನ್ ಪೇಪರ್ ಸ್ಲೋದಾಗಿ ಹೇಳಿನಿ ನಾನು. ಯಾಕಂತಂದ್ರೆ ನಿಮಗೆ ನಾ 2 ಸಲ ಹೇಳೋದ್ರಿಂದ ಏನಾಗ್ತದಪ್ಪ ಅಂದ್ರೆ ವಿಡಿಯೋ ದೊಡ್ಡ ಆಗ್ತಾವ. ನಿಮಗೆ ನಾಳೆ ನಿಮಗೆ ತೊಂದರೆ ಆಗ್ತದೆ ಮೊಬೈಲ್ದಾಗ. ಅದರ ಸಲುವಾಗಿ ನಾ ಏನು ಮಾಡೀನಿ, ಈಗ 15 ವರ್ಷದ ಗಣಿತಗಳನ್ನು ಸ್ಲೋದಾಗಿ ಹೇಳಿದೆ. ಇನ್ನು ಮುಂದೆ ಗಣಿತಗಳು ಫಾಸ್ಟ್ದಾಗಿ ಹೇಳುತ್ತಿರ್ತದೆ. ನೀವು ಸಡನ್ನಾಗಿ ನೋಡಿಕೊಂಡು ಬರ್ಕೊಳ್ಳಿಕ್ಕೆ ಟೈಮ್ ಕೊಟ್ಟಲ್ಲ. ಅದು ಹೇಳೋದು ಮಾತ್ರ ಭಾಳ ಬೇಗನೆ ಮುಗಿಸ್ತದೆ. ರೀಪ್ಲೇ ಮಾಡಿ ನೀವು ಗಣಿತಗಳನ್ನು ನೋಡ್ಕೋಬಹುದು.